ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಈ ದೇಶದಲ್ಲಿ ದೇಶ ಪ್ರೇಮ ಅನ್ನೋದು ಕೆಲವರಿಗೆ ಅಷ್ಟು ಸುಲಭವಾಗಿ ಸಿಗೋ ಸರ್ಟಿಫಿಕೇಟ್ ಆಗ್ಬಿಟ್ಟಿದ್ಯಾ ಅಂತ, ಅಥವಾ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಬೇಕಾದಲ್ಲೆಲ್ಲ ಬಳಸುವಂತಹ ಒಂದು ಅಸ್ತ್ರ ಆಗಿದ್ಯಾ? ಸ್ವಾತಂತ್ರ್ಯ ದಿನಾಚರಣೆಗೆ ಧ್ವಜಾರೋಹಣ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಒಬ್ಬ ಸಚಿವ ಪತ್ರ ಬರೆದ್ರೆ ಅದು ನೇರವಾಗಿ ದೇಶದ್ರೋಹ ಆಗ್ಬಿಡುತ್ತಾ? ಹೌದು. ವಿಧಾನಸಭೆಯಲ್ಲಿ ಈಗ ಸಚಿವ ಜಮೀರ್ ಅಹ್ಮದ್ ಖಾನ್ ಬರೆದ ಒಂದು ಪತ್ರ ಇಟ್ಕೊಂಡು ಬಿಜೆಪಿಯ ನಾಯಕರು ರಾದ್ಧಾಂತ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಹೋಗಿ ದೇಶದ್ರೋಹಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಒಮ್ಮೆ ಯೋಚಿಸಿ, ಇಲ್ಲಿ ನಿಜಕ್ಕೂ ಕೂಡ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದ್ಯಾ, ಅಥವಾ ಖಾತೆ ಸಿಗದೆ ಅಂತರಾಳದಲ್ಲೇ ಬೇಯ್ತಾ ಇರುವಂತಹ ಜಮೀರ್ ಅಹ್ಮದ್ ಖಾನ್ ಅವರ ಸಾತ್ವಿಕ ಕೋಪವನ್ನ ಬಳಸ್ಕೊಂಡು ಅವರ ಮೇಲೆ ದೇಶದ್ರೋಹದ ಬಣ್ಣ ಬಳಿಯುವಂತಹ ಒಂದು ರಾಜಕೀಯ ಗೇಮ್ ನಡೀತಾ ಇದೆಯಾ ಇಲ್ಲಿ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಡ್ರಾಮದ ಹಿಂದಿರುವಂತಹ ಅಸಲಿ ಸತ್ಯವನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮೊದಲು ಘಟನೆಯ ಮೂಲವನ್ನ ನೋಡೋಣ. ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಕೇವಲ ಒಬ್ಬ ನಾಯಕ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಮುಸ್ಲಿಂ ಸಮುದಾಯದ ಓಟ್ ತಂದು ಕೊಡುವಂತಹ ಒಬ್ಬ ರಿಯಲ್ ವೋಟಿಂಗ್ ಮಷೀನ್ ಅಂತಾನೆ ಹೇಳ್ಬೋದು. ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಖಾತೆಗಳನ್ನ ಈ ಹಿಂದೆ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಅನುಭವ ಅವರಲ್ಲಿದೆ. ಆದ್ರೆ ಈ ಬಾರಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನಾಯ್ತು? ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಹಂತದಲ್ಲಿ ಜಮೀರ್ಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ. ಎರಡನೇ ಹಂತದಲ್ಲಿ ಕಾಡಿಸಿ ಬೇಡಿಸಿ ಕೊನೆಗೆ ಅನೇಕರ ಕ್ಷಮೆ ಕೇಳಿ ಮಂತ್ರಿ ಸ್ಥಾನವನ್ನ ಗಿಟ್ಟಿಸ್ಕೊಂಡ್ರು. ಆದ್ರೆ ಸಿಕ್ಕಿದ್ದೇನೆ ಇವರಿಗೆ? ಬರೀ ವಸತಿ ಖಾತೆ. ಮುಸ್ಲಿಂ ಸಮುದಾಯದೊಂದಿಗೆ ನೇರ ಸಂಪರ್ಕವಿರುವ ಖಾತೆಗಳು ಅವರಿಗೆ ಇಲ್ಲಿ ಸಿಗ್ಲೇ ಇಲ್ಲ. ರಕ್ತ ಹರಿಸಿ ಕೆಲಸ ಮಾಡಿದ ನಾಯಕನಿಗೆ ಸೂಕ್ತ ಕೂಲಿ ಸಿಗ್ಲಿಲ್ಲ ಅನ್ನೋ ಸಾತ್ವಿಕ ಸಿಟ್ಟು ಅವರ ಅಂತರಾಳದಲ್ಲಿ, ಅಂದ್ರೆ ಜಮೀರ್ ಅಹ್ಮದ್ ಅವರ ಅಂತರಾಳದಲ್ಲಿ ಉರಿತಾ ಇರೋದಂತೂ ಸುಳ್ಳಲ್ಲ. ಈ ಅಸಮಾಧಾನದ ಬೆನ್ನಲ್ಲೇ ವಿಜಯನಗರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ, ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿ ಜಮೀರ್ ಅಹ್ಮದ್ ಅವರು ಸಿಎಂಗೆ ಒಂದು ಪತ್ರವನ್ನ ಬರೆದ್ರು. ಅಷ್ಟೇ, ಕಾಯ್ತಿದ್ದಂತಹ ವಿರೋಧ ಪಕ್ಷಗಳಿಗೆ ಇದೊಂದು ದೊಡ್ಡ ಆಹಾರ ಸಿಕ್ಕಿದಂತೆ ಆಯ್ತು. ಬಿಜೆಪಿಯ ಸದಸ್ಯರಾದ ಸುನಿಲ್ ಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ವಿಧಾನಸಭೆಯಲ್ಲೇ ಎದ್ದು ನಿಂತು ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಸಮಯ ಇಲ್ವೇ, ಇದು ದೇಶಕ್ಕೆ ಮತ್ತು ರಾಷ್ಟ್ರಧ್ವಜಕ್ಕೆ ಮಾಡಿದ ಅವಮಾನ ಅಲ್ವಾ, ಇಂಥವ್ರನ್ನ ಸಂಪುಟದಿಂದ ಹೊರಗಿಡಿ, ಅಂದ್ರೆ ಸಂಪುಟದಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ, ಅವರನ್ನ ಸಂಪುಟದಿಂದ ಹೊರಗಿಟ್ಟು ಬಿಡಿ ಅಂತ ಹೇಳಿ ಅಬ್ಬರಿಸಿದ್ರು. ಅಷ್ಟಕ್ಕೆ ಮುಗಿಲಿಲ್ಲ ನೋಡಿ, ದೇಶ ಪ್ರೇಮದ ಗುತ್ತಿಗೆ ಪಡೆದಂತೆ ಮಾತನಾಡೋ ಕೆಲವರು ದೇಶದಲ್ಲಿರೋದಕ್ಕೆ ನಾಲಾಯಕು, ಪಾಕಿಸ್ತಾನಕ್ಕೆ ಹೋಗಿ ಅಂತ ಉಚಿತ ಸಲಹೆಯನ್ನ ನೀಡೋದಕ್ಕೂ ಶುರು ಮಾಡಿದ್ರು. ಅಲ್ಲ ರೀ, ಒಮ್ಮೆ ಯೋಚಿಸಿ ನೋಡಿ, ಧ್ವಜಾರೋಹಣವನ್ನ ವಿರೋಧಿಸುವುದಕ್ಕೂ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಮಯದ ಅಭಾವ ಇದೆ, ಬೇರೆಯವರಿಗೆ ವಿನಾಯಿತಿ ಕೊಡಿ, ಅಂದ್ರೆ ನನಗ್ ವಿನಾಯಿತಿ ಕೊಡಿ, ಬೇರೆಯವರಿಗೆ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೆಯೋದಕ್ಕೂ ವ್ಯತ್ಯಾಸವೇ ಇಲ್ವಾ ಇಲ್ಲಿ? ಕೆಲಸದ ಒತ್ತಡದಿಂದ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಗಡಿಬಿಡಿಯಿಂದ ಒಬ್ಬ ಸಚಿವ ಇನ್ನೊಬ್ಬ ಜನಪ್ರತಿನಿಧಿಗೆ ಅವಕಾಶ ಕೊಡಿ ಅಂತ ವಿನಾಯಿತಿ ಕೇಳಿದ್ರೆ ಅದು ಹೇಗೆ ದೇಶದ್ರೋಹ ಆಗುತ್ತೆ? ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಾಗ ಜಮೀರ್ ಅಹ್ಮದ್ ಕೂಡ ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಸ್ವಕ್ಷೇತ್ರ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಲ್ಗೊಂಡು ಬಿಜೆಪಿಯ ನಾಯಕರಿಗೆ ಖಡಕ್ ಆಗಿ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾನು ಹಿಂದೂಸ್ತಾನಿ, ನಾನು ಕನ್ನಡಿಗ, ದೇಶದ ಅಭಿಮಾನವನ್ನ ನಾನು ಬಿಜೆಪಿಯವರಿಂದ ಕಲಿಬೇಕಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಸತ್ಯ ಅಲ್ವಾ? ಹಿಂದೆ ಹಾವೇರಿ ಜಿಲ್ಲಾ ಉಸ್ತುವಾರಿಯಾಗಿದ್ದಾಗ, ಬಳ್ಳಾರಿ ಉಸ್ತುವಾರಿಯಾಗಿದ್ದಾಗ ಇದೇ ಜಮೀರ್ ಅಹ್ಮದ್ ಖಾನ್ ಗೌರವದಿಂದ ರಾಷ್ಟ್ರಧ್ವಜ ಹಾರಿಸಿಲ್ವೇ? ವಿಜಯನಗರದಲ್ಲೂ ಧ್ವಜಾರೋಹಣ ಮಾಡ್ಲಿಲ್ವಾ? ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ್ಲೂ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ವಿನಂತಿಸಿಕೊಂಡಿದ್ದ ಉದಾಹರಣೆ ಕೂಡ ಇದೆ. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದಲ್ಲೂ ಸಚಿವರಾಗಿ ದೇಶ ಪ್ರೇಮ ಮೆರೆದವರು ಜಮೀರ್ ಅಹ್ಮದ್. ಅಂದಹಾಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ತಮ್ಮ ಸ್ವಕ್ಷೇತ್ರದಲ್ಲಿ ಉಪಸ್ಥಿತರಿದ್ದು ದೇಶ ಪ್ರೇಮ ಮೆರೆದ ನಾಯಕನನ್ನ ಒಂದು ಪತ್ರದ ಆಧಾರದ ಮೇಲೆ ದೇಶದ್ರೋಹಿ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ರಾಜಕೀಯದಲ್ಲಿ ವಿಮರ್ಶೆ ಇರಬೇಕ್ರಿ, ಪ್ರಶ್ನೆಗಳು ಕೂಡ ಇರಬೇಕು. ಆದ್ರೆ ಒಬ್ಬ ವ್ಯಕ್ತಿಯ ಆಡಳಿತಾತ್ಮಕ ಪತ್ರವನ್ನ ಇಟ್ಕೊಂಡು ಅವರ ದೇಶ ಪ್ರೇಮವನ್ನೇ ಶಂಕಿಸೋದು ಯಾವ ರೀತಿ ಧರ್ಮ ಅಲ್ವಾ? ಇಲ್ಲಿ ಅಸಲಿ ವಿಚಾರ ಬೇರೆನೇ ಇದೆ ವೀಕ್ಷಕರೇ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅರ್ಹತೆಗೆ ತಕ್ಕ ಖಾತೆ ಸಿಗ್ಲಿಲ್ಲ ಅನ್ನುವಂತಹ ನಿರಾಶೆ ಒಂದ್ ಕಡೆ ಇದೆ. ಅದನ್ನ ಬಳಸ್ಕೊಂಡು ಅವರ ಮೇಲೆ ಕೋಮು ಬಣ್ಣ ಬಳಿಯೋದಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಸಂಚು ರೂಪಿಸ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಕೇಳಿ ಬರ್ತಾ ಇದೆ.
ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳೋ ಮುನ್ನ ಜಮೀರ್ ಅವರ ಹಿಂದಿನ ದೇಶ ಪ್ರೇಮದ ನಡೆಗಳನ್ನ ಕೂಡ ಇವರು ನೋಡ್ಬೇಕಲ್ವಾ? ರಾಷ್ಟ್ರಧ್ವಜದ ಹೆಸರಿನಲ್ಲಿ ನಡೀತಾ ಇರುವ ಈ ರಾಜಕೀಯ ರಂಪಾಟಕ್ಕೆ ಹಾಗಾದ್ರೆ ಕೊನೆ ಯಾವತ್ತು? ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.